ಮಿಸ್ಟರ್ ಶರ್ಮಾ. ಶರ್ಮಾ ಅಲ್ಲ, ವರ್ಮಾ. ವರ್ಮಾನೋ ಕರ್ಮಾನೋ. ಒಂದು 10 ಟಿಕೆಟ್ ಕೊಡಿ. ಯಾಕೆ ಕೊಡ್ಬೇಕು? ನಾನು ವಿಕ್ರಮ್ ರಾಥೋಡ್, ACP. ನಮಸ್ಕಾರ ಸರ್. ACP ಅಲ್ಲ, ACP ಅವರು ಟಿಕೆಟ್ ಕಳಿಸಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕಾ? ನೋಡ್ರಿ, ಅವ್ರ ವೈಫು ಶಿವರಾಜ್ ಕುಮಾರ್ ಅವ್ರ ಫ್ಯಾನು. ಅದೆಲ್ಲ ನಿಮ್ಗೆ ಯಾಕ್ರಿ? ಏನ್ ಡೌಟಾ? ಇರಿ, ಸಾಹೇಬ್ರಿಗೆ ಫೋನ್ ಮಾಡಿಲ್ಲ, ಮಾತಾಡಿ. ಬೇಡ ಸರ್, ಬೇಡ ಸರ್. ಒಂದೇ ಫ್ಯಾಮಿಲಿಗೆ 10 ಟಿಕೆಟಾ? ನಾನು ಹೇಳದ್ನ ಒಂದೇ ಫ್ಯಾಮಿಲಿ ಅಂತ. ಎಷ್ಟು ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಒಂದೊಂದು ಊರಿಗೆ ಒಂದೊಂದು ಫ್ಯಾಮಿಲಿ ಅಂದ್ರೆ ಲೆಕ್ಕ ಹಾಕಿ. ಸರಿ, ಅಮೌಂಟ್ ಎಷ್ಟು? ಸರ್ ಪರವಾಗಿಲ್ಲ, ಬೇಡ ಸರ್. ಸಾಹೇಬ್ರು ಬಂದಾಗ ಪರಿಚಯ ಮಾಡಿಸಿ ಸರ್. ಯಾಕೆ, ಯಾವ್ದಾದ್ರು ಡೀಲಿಂಗ್ ಇದೆಯಾ? ಸುಮ್ಮನೆ ಸರ್, ಯಾವಾಗಾದ್ರೂ ಯೂಸ್ ಆಗ್ಬೋದು ಅಂತ. ಅದಕ್ಕೆ ಪರಿಚಯ ಅಲ್ಲ, ಬೇಡ. ನೀವ್ ಯಾವಾಗ ಬೇಕಾದ್ರೂ ಅವ್ರ ಹೆಸರು ಯೂಸ್ ಮಾಡ್ಕೋಬಹುದು. ನಂತರ ನೂರಕ್ಕೆ 150 ಟಿಕೆಟ್ ಬೇಕಾ? 150 ಆಗಲ್ಲ, ಕಡಿಮೆ ಹುಡುಗರು 150 ಏನು ಫೈನಲ್ ಚಿಲ್ಡ್ರಲ್ಲ. 2 ಟಿಕೆಟ್ ಕೊಡಿ. 150 ಟಿಕೆಟ್ ಬೇಕಾ? ಕೊಡುಗರು, ಕೊಡು. ಎಷ್ಟು? 3 ಎಷ್ಟು? 3 ಟಿಕೆಟ್ಸ್. 450. ತಗೋಗುರು, ಕಡಿಮೆ ಮಾಡ್ಕೊಂಡು ಕೊಡುಗರು. ಸರಿ ಕೊಡುಗರು ಬೇಕಾ? ನಡೀರೇ, ಟಿಕೆಟ್ ಸಿಕ್ತು. 150 ಬಾಲ್ಕನಿ. ಹೌದಾ? 2 ಟಿಕೆಟ್ 100 ರೂಪಾಯಿ ಕೊಡು. ಯಾವ ಏರಿಯಾ ಇದಾ? ಮಾರತಳ್ಳಿ. ಇದು ಯಾವ ಏರಿಯಾ ಅಂತ ಕೇಳಲಿಲ್ಲ, ನಿಂದು ಯಾವ ಏರಿಯಾ ಅಂತ ಕೇಳಿದ್ದು. ಇಡೀ ಕರ್ನಾಟಕ ನಮ್ಮ ಏರಿಯಾಗರು. ನೋ BP, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಟಿಕೆಟ್ ಬಾಲ್ಕನಿ ಟಿಕೆಟ್. ನಮ್ಮ ಏರಿಯಾಗೆ ಹಾಕೊಂಬಂದೆ. ಹೋಗ. ಟಿಕೆಟ್ ಕೊಡೋರು, ನನಗೊಂದು ಕೊಡುಗರು, ಬಾಲ್ಕನಿ ಕೊಡುಗರು. ನಾನು ಕೇಳ್ತಾ ಇದ್ರು ಟಿಕೆಟ್ ಮಾಡ್ತಾ ಇದೀಯಾ? ಮುಟ್ಬಿಟ್ಟ, ತಪ್ಪು ಮಾಡ್ಬಿಟ್ಟೆ ಕಣ ನೀನು. ನನ್ ಮುಟ್ಟಿದ್ಮೇಲೆ 150 ಟಿಕೆಟ್ ಎಷ್ಟು? 150. ಬಾಲ್ಕನಿ ಟಿಕೆಟ್. ಟಿಕೆಟ್. ಗುರು, ನಾನು ಶಿವಣ್ಣನ ಅಭಿಮಾನಿ ಗುರು. 100 ರೂಪಾಯಿಗಾಗಲ್ಲ, 150. ಇರೋದೇ 100 ರೂಪಾಯಿ. ಒಂದೇ ಒಂದು ಟಿಕೆಟ್. ಇಲ್ಲೊಂದು ಟಿಕೆಟ್ ಕೊಡಪ್ಪ. ಟಿಕೆಟ್. ಇಲ್ಲೊಂದು ಟಿಕೆಟ್ ಕೊಡಪ್ಪ. ಇಲ್ಲೊಂದು ಕೊಡಪ್ಪ. 100.
ಪೊಲೀಸ್ ಸ್ಟೇಷನ್ ಮಾರತಳ್ಳಿ ಇನೋವೇಟಿವ್ ಮಲ್ಟಿಪ್ಲೆಕ್ಸ್ ಹತ್ರ ಬಹಳ ಗಲಾಟೆ ಆಗ್ತಾ ಇದೆ. ಗುರು 100 ರೂಪಾಯಿ ಇದೆ ಕೊಡು ಅಂದ್ರೆ ಮಗನೇ ಏಯ್ 100 ರೂಪಾಯಿ ಕೊಡಕ್ಕಾಗಲ್ಲ ಹೆಸರು ಹೇಳೋದು ವಾ. ಸರ್ ಅನ್ಕಂಡೆ ಇನ್ನು ಸಂಬಂಧಿಕರು ಯಾಕೆ ಬಂದಿಲ್ಲ ಅಂತ. ಏನ್ ಟೈಮ್ ಸೆನ್ಸ್ ಸರ್, ಲಾಸ್ಟ್ ಪಂಚ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀರಾ. ಹೇಗ್ ಸರ್ ಇದೆಲ್ಲ? ಜೀಪ್ ಹತ್ತೋ ಆಮೇಲೆಲ್ಲ ಹೇಳ್ತೀವಿ. ಸರ್ 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 2 ನಿಮಿಷ ಸರ್. ಹೇಯ್ ಬರಲ್ಲ ತಾಳ ಗುರು ದುಡ್ಡು ಬೇಡ ಬೇಡ. ನಿಮ್ಮಂತ ಫ್ಯಾನ್ಸ್ ಇಂದಾನೆ ಕಣೋ ಪಿಕ್ಚರ್ ಅಲ್ಲ. ಹೋಗ ಮಜ್ಜಾ ಮಾಡೋಗ. ಥ್ಯಾಂಕ್ಸ್ ಗುರು. ಸರಿ ಸರ್. ನಿಲ್ಸು. ACP ಗೊತ್ತಾ? ಗೊತ್ತಿರಕ್ಕೆ ಏನ್ ಫಿಲ್ಮ್ ಸ್ಟಾರಾ? ವಿಕ್ರಮ್ ರಾಥೋಡ್ ಗೊತ್ತಾ? ಯಾರವರು? ನಾನೇ. ಸರ್ ಪ್ಲೀಸ್ ಬಿಡಿ ಸರ್. ಸಕ್ಕತ್ ಬಾಡಿ ಸರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ರ. PC ರಾಜಣ್ಣ ಒಂದ್ ಕಪ್ ಕಾಫಿ ಹೇಳಿ 1/2. ನಿಂತ್ಕೋ. ಓಕೆ ಸರ್ ಓಕೆ. ಏನು ಬ್ಲ್ಯಾಕ್ ಟಿಕೆಟ್ ಮಾರೋಕೆ ನನ್ನ ಹೆಸರು ಯೂಸ್ ಮಾಡ್ತೀಯಾ? ನಾನೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಾರ, ಅದಕ್ಕೆ ನಿಮ್ ಹೆಸರು ಯೂಸ್ ಮಾಡಿದೆ ಸರ್. ನನಗ್ ಬೇಕಾದಾಗ್ಲೆಲ್ಲ ನಾನು ಗವರ್ನರ್ ಹೆಸರು ಯೂಸ್ ಮಾಡಿದೀನಿ, ಚೀಫ್ ಮಿನಿಸ್ಟರ್ ಹೆಸರು ಯೂಸ್ ಮಾಡಿದೀನಿ. ಅಷ್ಟೇ ಯಾಕೆ ಪ್ರೈಮ್ ಮಿನಿಸ್ಟರ್ ಹೆಸರು ಯೂಸ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ನನ್ ಬಂದು ಕ್ವೆಶ್ಚನ್ ಮಾಡಿಲ್ಲ. ಬೇಕಾದ್ರೆ ನೀವು ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ಏನ್ ದೊಡ್ಡ ಪುಡಂಗಿ ನೀನು. ರಾಜಣ್ಣ ACP ಸರ್ ನಾನು ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ? ಸಾರಿ ಸರ್, ಬೇಜಾರು ಮಾಡ್ಕೊಳ್ಳಿ. ಯಾವನು ಇವನು? ನಾನ್ ಯಾರ? ಏನ್ ಸರ್ ಈ ರೇಂಜ್ ಅಲ್ಲಿ ಕೇಳ್ಬಿಟ್ರೆ? ಸರ್ ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದೆಯಾ? ನಾನು ಇಡೀ ಜಿಂದಗಿ ಬಗ್ಗೆ ಹೇಳ್ಬಿಡ್ತೀನಿ. ಸಾರಿ ಸರ್. ಇತ್ತೀಚೆಗೆ ಸರ್ ನಾ ಈ ದಂಧೆಲಿ ಇಳಿದಿದ್ದು. ಮುಂಚೆ ಏನ್ ಮಾಡ್ತಾ ಇದ್ದೆ? ಪಿಕ್ ಪಾಕೆಟ್ ಸರ್. ಪಿಕ್ ಪಾಕೆಟ್? ಸರ್ ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿ ಕೈ ಹಾಕ್ದೆ ಸರ್. ಸೇಮ್ ಟೈಮಲ್ಲಿ ನನ್ನ ಕೈ ಮೇಲೆ ಇನ್ನೊಂದು ಕೈ ಬಿತ್ತು ಸರ್. ಯಾರಪ್ಪ ಅಂತ ನೋಡ್ತೀನಿ, ಒಬ್ಬ ವಯಸ್ಸಾದ ಮುದುಕ ಸರ್. ಅವ್ರೇನ್ ಹೇಳಿದ್ರು ಗೊತ್ತಾ ಸರ್? ಕಳ್ತನ ಮಾಡಬಾರ್ದಪ್ಪ, ರೌರವ ನರಕಕ್ಕೆ ಹೋಗ್ಬೇಕಾಗುತ್ತೆ. ನೀನು ಕದಿಯೋ ದುಡ್ಡು ಮಕ್ಕಳು ಸ್ಕೂಲ್ ಫೀಸ್ ಆಗಿರಬಹುದು, ಮೆಡಿಸಿನ್ ತಗೊಳಕ್ಕಾಗಿರ್ಬಹುದು, ಇಡೀ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡ್ಸಕ್ಕಿರ್ಬಹುದು. ದುಡ್ಡು ಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಸರ್ ಪಿಕ್ ಪಾಕೆಟ್ ಮಾಡಬಾರ್ದು ಅಂತ. ಆಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರೋಕೆ ಶುರು ಮಾಡಿದ್ಯಾ? ಸರ್ ಇನ್ನು ಫುಲ್ ಸ್ಟಾಪ್ ಇಟ್ಟಿಲ್ಲ. ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಪೆಟ್ರೋಲ್ ಬಂಕ್ ಸೇರಿದೆ ಸರ್. ಎಲ್ಲ ಗಾಡಿಗಳಿಗೂ ಪೆಟ್ರೋಲು ಡೀಸೆಲ್ಲು ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್. 20 ದಿವಸ ಕಳೀತು. ಒಂದೇ ಸಮ ಮಳೆ, ಜೊತೆಗೆ ಗುಡುಗು ಸಿಡಿಲು. ಆ ಮಳೆಲು ನಿಮ್ಮ ಸಂಬಂಧಿಕರು ಜೀಪಲ್ಲಿ ಬಂದರು ಸರ್. ಪೆಟ್ರೋಲ್ ಹಾಕ್ದೆ. ಟಾಡಾ ಕೈದಿ ರೇಂಜಲ್ಲಿ ಕೈಗೆ ಬೇಡಿ ಹಾಕಿದ್ರಿ ಸರ್. ಸುಮ್ಮನೆ ಬಾ ಸರ್, ನಾನು ಬಿಟ್ಬಿಡಿ ಸರ್. ನಾನು ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಸದಾಶಿವನಗರದಲ್ಲಿ 10 ಜನರ ಪರ್ಸನ್ನ ದೇಪಿದ್ಯಾ? ಆ 10 ಪರ್ಸಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ ನಿಮ್ಮ ಮಗಳ ಮೇಲೆ ಆಣೆ ಸರ್, ನಾನು ಪಿಕ್ ಪಾಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ ಸರ್. ಬೇಕಾದ್ರೆ ಕರ್ಪೂರ ಹಚ್ಚಲ, ನಾನು ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕ್ ಅಲ್ಲಿ. ಸರ್ ಸರ್ ಸಖತ್ ಬೆಂಡತ್ತಿದ್ರಿ ಸರ್. ಆಹಾ, ಮತ್ತೆ ಅದೇ ಸ್ಲೇಟು, ಅದೇ ಫೋಟೋ. 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ. ಅವನಂದರು ನಾನ್ ಬಾರ್. ನೆಕ್ಸ್ಟ್ ಏನಪ್ಪ ಅನ್ನೋ ಅಷ್ಟರಲ್ಲಿ ದೇವ್ರ ಸಪೋರ್ಟ್ ಮಾಡ್ದ ಸರ್. ಕಾಫಿ ಡೇಲಿ ಕೆಲಸ ಸಿಕ್ತು ಸರ್. ದಿನ ಕ್ಯಾಪಚಿನೋ ಲಾತೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್. ಮತ್ತೆ ಮಳೆ ಗುಡುಗು ಸಿಡ್ಲ? ಇಲ್ಲ ಸರ್, ಪುನಃ ನಿಮ್ ಸಂಬಂಧಿಕರು ಬಂದ್ರು. ಯಾಕೆ ಸರ್? ನಡೆಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಪ್ದೆ? ಗಾಂಧಿನಗರದಲ್ಲಿ ಪರ್ಸ್ ಎಲ್ಲಿದೆ ಸರ್? ಬರೀ ಖಾಲಿ ಬ್ರೀಫ್ ಕೇಸ್. ಹೇಳೋ, ಡವ್ ಮಾಡ್ಬೇಡ ಸರ್. ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ, ಅದನ್ನ ಹೇಳ್ತೀನಿ. ನಿನಗೆ ಟ್ರೀಟ್ಮೆಂಟ್ ಕೊಟ್ರನೆ ಬಾಯ್ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್. ಅದೇ ಸ್ಲೇಟು, ಅದೇ ಫೋಟೋ.
ಆ ಇನ್ಸ್ಪೆಕ್ಟರ್ 2ನೇ ಹೆಂಡತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಬಿಟ್ಟ ಸರ್. ಮತ್ತೆ ಅವ್ರನ್ನೆಲ್ಲಿ ಸಿಕ್ತ ಅವನಂದರು ನಾನ್ ಬಾರ್. ನನಗೂ ಸಕ್ಕ ತುರ್ದೋಗಿತ್ತು ಸರ್. ಒಂದ್ ಆವಾಜ್ ಆಗ್ತೆ ಸಾಕ್ ನಿಲ್ಸ್ರೆ, ಸುಮ್ಮನೆ ಹೊಡಿತಾರ ಇದೀರಲ್ಲ, ನಾನೇನ್ ತಪ್ಪು ಮಾಡ್ಲ ಅಂತ ಹೇಳಿಲ್ವಾ? ಅದಕ್ಕೇನಂದ ಅವನು? ಒಂದು ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡು ಗಿನ್ನಿಸ್ ರೆಕಾರ್ಡು ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನನ್ನೇ ಅರೆಸ್ಟ್ ಮಾಡೋದು, ತಿಳಿತನೋ? ಸರಿ ಸರಿ, ಇನ್ಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರಬೇಡ. ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡು. ಔಟ್ ಔಟ್ ಔಟ್. ಯಾರ್ ಸರ್ ಕೊಡ್ತಾರೆ ಕೆಲಸ? ನೀವೇ ನನ್ಗೊಂದು ಕೆಲಸ ಕೊಡ್ಸಿ ಸರ್. ನಿಮ್ ಪಾದನ ಜೆರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ. ಕತೆನೇ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದಾಗಾಯ್ತು. ಸರ್ ನಾನು ನಿಯತ್ತಾಗಿ ಬದುಕಬೇಕು ಅಂದ್ರೆ ಈ ಪೊಲೀಸ್ನವ್ರು ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ನ ಪಾಲ್ಗೆ ಗಾಡು ಗಾಡ್ ಫಾದರ್. ಒಂದ್ ಕೆಲಸ ಕೊಡ್ಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ ಅರ್ಜೆಂಟಾಗಿ ಆಗಲ್ಲ ಅಂತ ತಾನೆ ಈ ಲುಕ್ಕು. ಸರ್ ನಿಮಗೆ ನಾನು 10 days ಟೈಮ್ ಕೊಡ್ತೀನಿ. 10 ದಿವಸ ಅಷ್ಟರಲ್ಲಿ ನನಗೆ ಕೆಲಸ ಕೊಡ್ಸ್ಬಿಡಿ ಸರ್. ಹೇಗೂ ಜೇಬ್ಲಿಯೋದು ಒಂದು 10 ದಿನಕ್ಕಾಗುತ್ತೆ ಸರ್. ಆಮೇಲೆ ನಿಮ್ಮ ನಾಣೆಗೂ ಆ ಅಣ್ಣಮ್ಮ ನಾಣೆಗೂ ಈ ಬ್ಲ್ಯಾಕ್ ಟಿಕೆಟು ಪಿಕ್ ಪಾಕೆಟ್ ಯಾವ್ದು ಮುಟ್ಟಲ್ಲ ಸರ್. ಸರ್ ಆಗಾಗ ಟಚಲ್ಲಿ ಇರ್ತೀನಿ. ಬಿ ಸರ್, ನೋ BP, ಬಿಂದಾಸ್ ಆಗಿರ್ಬೇಕು ಅಲ್ಲ ಸರ್? ಬ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ.